जन्माद्यस्य यतोऽन्वयादितश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाया पिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति ಶ್ರೀಗುರುಭ್ಯೋ ನಮಃ ಹರಿ ಓಂ. 9ನೇ ಸ್ಕಂದದ 6ನೇ ಅಧ್ಯಾಯದ 34ನೇ ಶ್ಲೋಕದ ಭಾವಾರ್ಥವನ್ನ ನಾವು ಗಮನಿಸ್ತಾ ಇದ್ದೇವೆ. ಪರಮಾತ್ಮ ತನ್ನ ಭಕ್ತರನ್ನ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಉದಾಹರಣ ರೂಪವಾಗಿ ಈ ಕಥೆಯನ್ನ ಹೇಳ್ತಾ, ಅಂಬರೀಷ ಚಕ್ರವರ್ತಿ ದುರ್ವಾಸ ಋಷಿಗಳಿಗೆ ಕಾಯ್ತಾ ಸಮಯ ಮೀರಿ ಹೋಗ್ತಾ ಇದ್ದದ್ದನ್ನ ಗಮನಿಸಿ ತಾನು ನೀರಿನಿಂದ ಪಾರಣೆಯನ್ನ ಮಾಡಿದ. ಇದರಿಂದ ಉಪವಾಸದ ಫಲವನ್ನೂ ಪಡೆದ. ಏನನ್ನೂ ಸ್ವೀಕಾರ ಮಾಡಿದಂತೆಯೂ ಆಗಲಿಲ್ಲ. ಉಪವಾಸದ ಕೊನೆಯಾದಂತಹ ಪಾರಣೆಯನ್ನು ಮಾಡಿದ ಹಾಗೆಯೂ ಆಯಿತು. ದುರ್ವಾಸರನ್ನ ಬಿಟ್ಟು ಪಾರಣೆ ಮಾಡಿದಂತಹ ದೋಷವೂ ಅವನಿಗೆ ಬರಲಿಲ್ಲ. ಹಾಗಾಗಿ ಅಶಿತಾ ಅನಶಿತಾ ವಾಪಿ ಅಪೋ ವಿದ್ವದ್ಭಿರೀರಿತ ಅಂತ ಪ್ರಾಮಾಣಿಕವಾದಂತಹ ಪ್ರಕ್ರಿಯೆಯನ್ನ ಅವನು ಅನುಸರಿಸಿದಾಗಿಯೂ ಕೂಡ ದುರ್ವಾಸ ಋಷಿಗಳಿಗೆ ಕೋಪ ಬಂತು. ನನ್ನನ್ನು ಬಿಟ್ಟು ಇವನು ಭೋಜನ ಮಾಡಿದ್ದಾನೆ ಅಂತ ದುರ್ವಾಸರಿಗೆ ಕೋಪ ಬಂತು. ಅದರಿಂದ ಅವರು ಪ್ರತಿಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ವಸ್ತುತಸ್ತು ಮಹಾಜ್ಞಾನಿಗಳು ದುರ್ವಾಸ ಋಷಿಗಳು. ಜಲಪಾರಣ ಮಾಡಿದ್ದನ್ನ ಅವನು ಊಟ ಮಾಡಿದ್ದನ್ನ ಇವರು ಕಣ್ಣಾರೆ ಕಂಡಿಲ್ಲ. ಊಟವನ್ನ ಅವನು ಮಾಡಿಯೂ ಇಲ್ಲ. ಮುನಿಗಳಿಗೆ ಏನು ಗೊತ್ತಾಗಿದೆ? ತಮ್ಮ ದಿವ್ಯ ದೃಷ್ಟಿಯಿಂದ ಅಂಬರೀಷ ಚಕ್ರವರ್ತಿ ಜಲಪಾನ ಮಾಡಿದ್ದಾನೆ ಅಂತ ಕಂಡಿರ್ಬೇಕು. ಇದು ಪಾರಣೆ ಮಾಡಿದ ಹಾಗಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಪಾರಣೆ ಮಾಡಿದ ಹಾಗೆಯೂ ಹೌದು, ಪಾರಣೆ ಮಾಡದೇ ಇದ್ದ ಹಾಗೆಯೂ ಹೌದು. ಇದರಿಂದ ಅನರ್ಥ ಇಲ್ಲ. ತನ್ನನ್ನು ಬಿಟ್ಟು ಭೋಜನ ಮಾಡಿದಂತಹ ದೋಷ ಅವನಿಗೆ ಬರೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಗೊತ್ತಿಲ್ಲದೆ ಇರೋದಲ್ಲ, ಮಹಾಜ್ಞಾನಿಗಳವರು. ಆದ್ರೂ ಇವನು ಊಟ ಮಾಡಿದ್ದಾನೆ ಅಂತ ಹೇಳೋದು, ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ನಮಗೆ ಕೋಪ ಬಂತು ಅಂತಂದು ಹೇಳಿದ್ರೆ ಆಕ್ಷೇಪ ಮಾಡ್ಲಿಕ್ಕೆ ಏನೋ ಸಿಗೋದಿಲ್ಲ ಅಂತ ಏನೇನನ್ನ ಹೇಳ್ತೇವಲ್ಲ, ಹಾಗೆ ಬರೀ ಆಗ್ರಹ ಅಷ್ಟೆ. ಇದರಿಂದ ಮುಂದೆ ತಮಗೇ ಅನರ್ಥವಾಗತ್ತೆ ಅಂತ ಗೊತ್ತಿಲ್ಲದೆ ಇರುವಷ್ಟು ಬುದ್ಧಿಗೇಡಿಗಳಲ್ಲ ಮಹಾಜ್ಞಾನಿಗಳು. ಅಷ್ಟೇ ಅಲ್ಲದೇನೆ ಇವನ ರಕ್ಷಣೆಗೆ ವಿಷ್ಣು ಚಕ್ರ ಇದೆ. ನಾನೇನಾದ್ರೂ ಕೃತ್ರಿಮವನ್ನ ಸೃಷ್ಟಿ ಮಾಡಿ ಭೂತ ಪ್ರೇತ ಪಿಶಾಚಾದಿಗಳನ್ನ ಸೃಷ್ಟಿ ಮಾಡಿ ಅಂಬರೀಷ ರಾಜನ ಮೇಲೆ ಬಿಟ್ಟೆ ಅಂತಂದ್ರೆ ನನಗೇ ವಾಪಸ್ ಶಿಕ್ಷೆ ಆಗತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋದಲ್ಲ. ಆದರೂ ವಿಷ್ಣು ಭಕ್ತರ ಸಾಮರ್ಥ್ಯ ಏನು ಅನ್ನೋದನ್ನ ತಿಳಿಸಿಕೊಡ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ರೀತಿಯಾದ ಪ್ರವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅವರು ತಮ್ಮ ಜಟೆಯಿಂದಾಗಿ ಒಂದು ಕೂದಲನ್ನ ಕಿತ್ತು ನೆಲಕ್ಕೆ ಅಪ್ಪಳಿಸ್ತಾರೆ. ಅದರಿಂದ ಒಂದು ಕೃತ್ರಿಮ ದೇವತೆ,
ಅಂದ್ರೆ ರಾಕ್ಷಸ, ಭೂತ ಪ್ರೇತ ಪಿಶಾಚ ಅಂತ ನಾವು ಕರಿತೇವೆ. ಆ ತರದ ಘೋರವಾದಂತ ಒಂದು ರಾಕ್ಷಸ ಒಂದು ಕೂದಲನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸಿದಾಗ ಅದರಿಂದ ಹುಟ್ಟುತ್ತಾ ಇದೆ. ಇದನ್ನು ನೋಡಿದಾಗ ಅಂಬರೀಷನ ಎದುರುಗಡೆಯಲ್ಲಿ ಬರ್ತಾ ಇದೆ. ವಸ್ತುತಃ ಯಾರಾದ್ರೂ ನೋಡಿದ್ರೆ ಎದೆ ಒಡೆದುಕೊಂಡು ಅಲ್ಲೇ ಸತ್ತು ಹೋಗ್ಬಿಡ್ಬೇಕು, ಅಂತಹ ಘೋರವಾದ ರೂಪ ಅದರದ್ದು. ಆದ್ರೂ ಬೆಂಕಿಯಂತೆ ಕಣ್ಣೆಲ್ಲ ಕೆಂಪಾಗಿ ಉರಿತಾ ಇದೆ. ಭೂಮಿ ಎಲ್ಲವನ್ನ ಕಂಪಿಸುವ ಹಾಗೆ ಹೆಜ್ಜೆಯನ್ನು ಇಟ್ಟುಕೊಂಡು ಅಂಬರೀಷ ಚಕ್ರವರ್ತಿಯ ಬಳಿಯಲ್ಲಿ ಬರ್ತಾ ಇದೆ. ನಾವಾಗಿದ್ರೆ ಹೆದರಿ ಭಯ ವಿಹ್ವಲರಾಗಿ ಹೋಗಿ ಬಿಡ್ತಾ ಇದ್ವಿ. ಆದ್ರೆ ಅಂಬರೀಷ ಚಕ್ರವರ್ತಿ ಅಲ್ಲಿಂದ ಆ ಕಡೆ ಈ ಕಡೆ ಅಲುಗಾಡ್ಲೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಪರಮಾತ್ಮನ ರಕ್ಷಣೆಗೆ ಅಂತ, ಅಲ್ಲ, ಈ ಅಂಬರೀಷ ರಾಜನ ರಕ್ಷಣೆಗೆ ಅಂತ ಪರಮಾತ್ಮ ಕಳಿಸಿದಂತಹ ಚಕ್ರ ಈ ಕೃತ್ರಿಮ ದೇವತೆಯನ್ನ ಕತ್ತರಿಸಿ ಹಾಕ್ತಾ ಇದೆ. ಆ ಸುದರ್ಶನ ಚಕ್ರದ ಅರಗಳಲ್ಲಿ ಸುಡ್ತಾ ಇರುವಂತಹ ಬೆಂಕಿಯೇ ಈ ಕೃತ್ರಿಮ ದೇವತೆಯನ್ನ ಸುಟ್ಟು ಹಾಕ್ತಾ ಇದೆ. ದೊಡ್ಡದಾದ ಕಾಡ್ಗಿಚ್ಚು ಎಷ್ಟೇ ದೊಡ್ಡದಾದ ಕಾಡಾಗಿದ್ರೂ ಕೂಡ ಆ ಕಾಡನ್ನ ಸರ್ವನಾಶ ಮಾಡುವ ಹಾಗೆ ಸುದರ್ಶನ ಚಕ್ರ ಕೃತ್ರಿಮ ದೇವತೆಯನ್ನ ಸುಟ್ಟು ಹಾಕ್ತಾ ಇದೆ. ಅಷ್ಟಕ್ಕೆ ನಿಲ್ಲಿಲ್ಲ. ಯಾರು ಈ ಕೃತ್ರಿಮವನ್ನು ಮಾಡಿದ್ರೋ ಅಂತಹ ದುರ್ವಾಸರನ್ನ ಅಟ್ಟಿಸಿಕೊಂಡು ಹೋಗ್ತಾ ಇದೆ. ತನ್ನನ್ನೇ ಅಟ್ಟಿಸಿಕೊಂಡು ಬರ್ತಾ ಇದೆ ಅಂತ ನೋಡಿದಂತಹ ಇವರು ಹೇಗಾದ್ರೂ ಮಾಡಿ ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ದಿಕ್ಕುಗಳಿಗೆ ಸಂಚಾರ ಮಾಡ್ತಾ ಇದ್ದಾರೆ. ದೊಡ್ಡದಾದ ಕಾಡಿಗಿಚ್ಚು ಕಾಡನ್ನೆಲ್ಲ ಆವರಿಸಿಕೊಂಡು ಬಿಡ್ತು ಅಂತಂದ್ರೆ ಆ ಕಾಡಿನ ಬಿಲಗಳಲ್ಲೆಲ್ಲ ಮನೆಯನ್ನ ಮಾಡಿಕೊಂಡಂತಹ ಸರ್ಪಗಳು ತಮ್ಮ ಪ್ರಾಣದ ರಕ್ಷಣೆಗೋಸ್ಕರ ಅಂತ ವೇಗವಾಗಿ ತೆವಳಿಕೊಂಡು ವೇಗವಾಗಿ ಹೋಗ್ತಾ ಇರುತ್ತೆ. ಅದ್ರ ಹಿಂದ್ಗಡೆಯಲ್ಲೇ ಕಾಡಿಗಿಚ್ಚು ಇಡೀ ಕಾಡನ್ನು ಸುಡುತ್ತಾ ಆ ಸರ್ಪವನ್ನು ಕೂಡ ಬಲಿ ತೆಗೆದುಕೊಳ್ಬೇಕು ಅಂತ ಅದನ್ನು ಹಿಂಬಾಲಿಸಿಕೊಂಡು ಬರ್ತಾ ಇರುತ್ತೆ. ಹೇಗೋ ಹಾಗೆಯೇ ಎಲ್ಲಿ ಹೋದರು, ಯಾವ ಓಣಿಯನ್ನು ಹೊಕ್ಕರು, ಯಾವ ಸಂದು ಗೊಂದುಗಳಲ್ಲಿ ಸೇರಿಕೊಂಡ್ರು ಅವರನ್ನು ಬಿಡ್ತಾ ಇಲ್ಲ. ಯಾವುದೋ ಒಂದು ಮೇರು ಪರ್ವತದ ಚಿಕ್ಕದಾದ ಗುಹೆಯ ಒಳಗಡೆಯಲ್ಲಿ ಸೇರಿಕೊಂಡು ಬಾಗಿಲನ್ನು ಹಾಕೊಂಡ್ಬಿಟ್ರಾಯ್ತು, ಒಳಗಡೆ ಬರೋದಿಲ್ಲ ಅಂತ ನೋಡಿದರೆ ಎಲ್ಲಿ ಹೋದ್ರು ಅವರನ್ನು ಬಿಡ್ತಾ ಇಲ್ಲ. ಇವ್ರು ಎಲ್ಲಿ ಹೋಗ್ತಾ ಇದ್ದಾರೋ, ಗುಹೆಗೆ ಹೋದ್ರೆ ಗುಹೆಗಿದೆ, ಆಕಾಶಕ್ಕೆ ಹೋದ್ರೆ ಅಲ್ಲಿದೆ, ಭೂಮಿಯನ್ನು ಹೋದ್ರೆ ಭೂಮಿಯ ಒಳಗಡೆಯಲ್ಲಿದೆ, ಪಾತಾಳವನ್ನು ಸೇರಿದ್ರೆ ಪಾತಾಳದ ಒಳಗಡೆಯಲ್ಲಿದೆ, ಸಮುದ್ರದ ಒಳಗಡೆಯಲ್ಲಿದೆ, ಲೋಕಗಳಲ್ಲಿದೆ. ಯಾವ್ದು ಎಲ್ಲೆಲ್ಲಿ ತನಗೆ ರಕ್ಷಣೆ ಸಿಗಬಹುದು ಅಂತ ಅವ್ರಿಗೆ ಅನಿಸತ್ತೋ ಎಲ್ಲ ಕಡೆಯಲ್ಲಿ ಹೋದ್ರು ಯಾರೂ ಇದನ್ನ ಇವರಿಂದ ತಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಹೋದ್ರು ಇದು ಅಟ್ಟಿಸಿಕೊಂಡು ಅಯ್ಯೋ ಸುಸ್ತಾಯ್ತು ಅಂತ ಕೆಳಗಡೆಯಲ್ಲಿ ಬೀಳ್ತಾ ಇಲ್ಲ ಸುದರ್ಶನ ಚಕ್ರ. ಎಲ್ಲಿಯೂ ರಕ್ಷಣೆ ಸಿಗದೇ ಇದ್ದಾಗ ಚತುರ್ಮುಖ ಬ್ರಹ್ಮದೇವರ ಬಳಿಯಲ್ಲಿ ಬರ್ತಾ ಇದ್ದಾರೆ. ಈ ಸುದರ್ಶನ ಚಕ್ರದಿಂದ ಏನಾದ್ರೂ ಮಾಡಿ ನನ್ನನ್ನ ರಕ್ಷಣೆ ಮಾಡು, ಅದರ ತೇಜಸ್ಸಿನಿಂದ ನಾನು ಸುಟ್ಟು ಹೋಗುವಂತಹ ಪರಿಸ್ಥಿತಿಯಲ್ಲಿದ್ದೇನೆ, ನನ್ನನ್ನು ರಕ್ಷಣೆ ಮಾಡು ಅಂತ ದುರ್ವಾಸರು ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾನೆ, ನೋಡಪ್ಪ, ನನಗೆ ಈ ಕೆಲಸದಿಂದ ನಾ ಹಿಂಸರಿದು ಬಿಡ್ತೇನೆ. ಯಾಕೆ ಅಂತಂದ್ರೆ ನನ್ನ ಆಯುಷ್ಯ 100 ವರ್ಷ. ಅದರಲ್ಲಿ 2 ವಿಭಾಗ ಮಾಡಿದ್ದಾರೆ, ಪೂರ್ವಾರ್ಧ ಪರಾರ್ಧ ಅಂತ. ಪೂರ್ವಾರ್ಧ ಅಂತಂದ್ರೆ ಮೊದಲಿನ 50 ವರ್ಷಗಳು, ಪರಾರ್ಧ ಅಂದ್ರೆ ಮುಂದಿನ 50 ವರ್ಷಗಳು. 50 ವರ್ಷಗಳ ಕಾಲ ನಾನೊಂದು ಸೃಷ್ಟಿಯನ್ನ ಮಾಡಿ ಇನ್ನೇನು ನಾಶ ಮಾಡುವಂತಹ ಕಾಲದಲ್ಲಿ ನಾನೆಲ್ಲ 50 ವರ್ಷಗಳ ಕಾಲ ಯಾವ ಭೂಮಂಡಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಅಂತ ಸಮಯಾವಕಾಶವನ್ನು ತೆಗೆದುಕೊಂಡಿದ್ನೋ ಅಷ್ಟು ದೊಡ್ಡದಾದ ಜಗತ್ತನ್ನ ಕೇವಲ ತನ್ನ ಹುಬ್ಬಿನ ವಿಲಾಸದಿಂದ ಪರಮಾತ್ಮ ಸಂಹಾರ ಮಾಡಿಬಿಡುತ್ತಾನೆ. ಸಂಕರ್ಷಣ ರೂಪಿಯಾದ ಪರಮಾತ್ಮ ಕೇವಲ ತನ್ನ ಹುಬ್ಬಿನ ಕುಣಿತಗಳಿಂದಾಗಿ
ಇಡೀ ಜಗತ್ತನ್ನ, ಬರೀ ಇಡೀ ಜಗತ್ತು ಅಂದ್ರೆ ಜಗತ್ತು ಅಷ್ಟೇ ಅಲ್ಲ, ನನ್ನ ಸ್ಥಾನದಿಂದ ಸಹಿತವಾಗಿ, ಬ್ರಹ್ಮನ ಸ್ಥಾನದಿಂದ ಸಹಿತವಾದ ಇಡೀ ಜಗತ್ತನ್ನ, ಬ್ರಹ್ಮಾಂಡವನ್ನ ಪರಮಾತ್ಮ ಸಂಕರ್ಷಣಾಗ್ನಿಯಿಂದಾಗಿ, ತನ್ನ ಮುಖದಿಂದ ಹೊರಹೊಮ್ಮುವಂತಹ ಸಂಕರ್ಷಣಾಗ್ನಿಯಿಂದ ಸುಟ್ಟಾಕ್ಬಿಡ್ತಾನೆ. ಅಂತಹ ಪರಮಾತ್ಮನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಾನಾಗ್ಲಿ ನೀನಾಗ್ಲಿ ಬೇರೆ ಯಾರು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಸಂಕಲ್ಪ ಏನು ಅಂತ ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾನು, ರುದ್ರದೇವರು, ದಕ್ಷ ಪ್ರಜಾಪತಿ, ಭೃಗು ಋಷಿಗಳು, ಶುಕ್ರಾಚಾರ್ಯರೇ ಮೊದಲಾದಂತಹ ಋಷಿಮುನಿಗಳು, ಕಶ್ಯಪ, ಪ್ರಜಾಪತಿ, ಕುಬೇರ, ಇಂದ್ರ, ಯಾರ್ಯಾರಿದ್ದಾರೋ, ದಿಗಭಿಮಾನಿ ದೇವತೆಗಳು, ಅವಾಂತರ ದಿಕ್ಕುಗಳಿಗೆ ಅಭಿಮಾನಿಗಳಾದ ದೇವತೆಗಳು, ಎಲ್ಲರೂ ಪರಮಾತ್ಮನಲ್ಲಿ ಶರಣಾಗತರಾಗಿದ್ದೇವೆ. ಪರಮಾತ್ಮ ಯಾವ ಕೆಲಸ ಮಾಡು ಅಂತ ನಮಗೆ ಹೇಳ್ತಾನೋ ಆ ಕೆಲಸಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಮಾಡೋದಷ್ಟೇ ನಮ್ಮ ಕೆಲಸ. ಹಾಗಾಗಿ ಇದನ್ನ ರಕ್ಷಣೆ ಮಾಡು ಅಂತ ಕೇಳಿದರೆ ನನಗಡೆಯಿಂದ ಆಗೋದಿಲ್ಲ. ನನ್ನನ್ನು ಈ ಸಾರ್ತಿ ಈ ಕೆಲಸಕ್ಕೆ ನನಗೆ ಸಹಾಯ ಮಾಡು ಅಂತ ಕೇಳ್ಬೇಡ, ನಾನು ನಿನಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಹೀಗೆ ವಿಷ್ಣು ಚಕ್ರದ ಉರಿಯಿಂದಾಗಿ ಎಲ್ಲ ಬಹಳ ದಗ್ಧರಾಗಿ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದಂತಹ ದುರ್ವಾಸ ಋಷಿಗಳು ಬ್ರಹ್ಮದೇವರ ಬಳಿಯಿಂದಾಗಿ ರುದ್ರದೇವರ ಬಳಿಯಲ್ಲಿ ಬರ್ತಾರೆ. ಅದಕ್ಕೆ ರುದ್ರದೇವರು ಹೇಳ್ತಾ ಇದ್ದಾರೆ, ಬ್ರಹ್ಮದೇವರೇ ಈಗ ಮೇಲ್ಗಡೆ ಹೇಳಿದ್ರು, ನಾನು, ರುದ್ರದೇವರು, ದಕ್ಷ, ಭೃಗು, ಪ್ರಜಾಪತಿಗಳು, ಕಶ್ಯಪರು, ಇವರೆಲ್ಲರೂ ಭಗವಂತನ ಆದೇಶವನ್ನು ಶಿರಸ ವಹಿಸುವವರೇ ಹೊರತಾಗಿ ಅವನನ್ನ ಮೀರಿ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸುದರ್ಶನ ಚಕ್ರವನ್ನ ಹಿಂಪಡೆಯುವಂತಹ ಸಾಮರ್ಥ್ಯ ನಮಗೆ ಯಾರಿಗೂ ಇಲ್ಲ ಅಂತ ಹೇಳಿದಾಗ ರುದ್ರದೇವರಿಗೂ ಈ ಸಾಮರ್ಥ್ಯ ಇಲ್ಲ ಅಂತ ಗೊತ್ತಾಯ್ತು. ಆದ್ರೂ ಅವರೇ ತಮ್ಮ ಬಾಯಿಂದ ಹೇಳ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಅಲ್ಲಿಯೇ ಹೋಗ್ತಾ ಇದ್ದಾರೆ. ರುದ್ರದೇವರ ಬಳಿಯಲ್ಲಿ ಕೇಳ್ತಾ ಇದ್ದಾರೆ, ನನ್ನನ್ನ ರಕ್ಷಣೆ ಮಾಡಿ. ನಾವೆಲ್ಲ ಆ ಪರಮಾತ್ಮನಿಂದ ಸೃಷ್ಟಿಯಾಗುವಂತಹ ಅಸಂಖ್ಯಾತವಾದ ಬ್ರಹ್ಮಾಂಡಗಳಲ್ಲಿ, ಅಸಂಖ್ಯಾತ ಬ್ರಹ್ಮಾಂಡಗಳು ಅಂದ್ರೆ ಒಂದೇ ಟೈಮಲ್ಲಿ ಅನಂತ ಬ್ರಹ್ಮಾಂಡಗಳಿವೆ ಅಂತಲ್ಲ. ಈಗ ಒಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರ್ತಾನೆ, ಮತ್ತೆ ಪ್ರಳಯ ಕಾಲದಲ್ಲಿ ಈ ಬ್ರಹ್ಮಾಂಡವನ್ನ ನಾಶ ಮಾಡ್ತಾನೆ, ಮತ್ತೆ ಹೊಸದಾದ ಮತ್ತೊಂದು ಬ್ರಹ್ಮಾಂಡದ ಸೃಷ್ಟಿ, ಮತ್ತೆ ನಾಶ, ಮತ್ತೊಂದು ಸೃಷ್ಟಿ, ಮತ್ತೊಂದು ನಾಶ. ಹೀಗೆ ಅನಂತ ಬ್ರಹ್ಮಾಂಡದ ಒಳಗಡೆಯಲ್ಲಿ ಪರಮಾತ್ಮ ನಮ್ಮನ್ನ ಹಾಕಿ ಆಟ ಆಡಿಸ್ತಾ ಇರ್ತಾನೆ. ಈ ತಿರುಪತಿ, ಮಂತ್ರಾಲಯ, ಅಲ್ಲಿ ಇಲ್ಲಿ ತೀರ್ಥಕ್ಷೇತ್ರಗಳಿಗೆ ಅಲ್ಲಿ ಇಲ್ಲಿಗೆ ಹೋದ್ರೆ ಒಂದು ರೂಮ್ ಒಳಗಡೆಯಲ್ಲಿ ಪ್ರತಿ ದಿವಸ ಒಬ್ರು ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಹಾಗೆ ಮಾಡ್ತಾರಲ್ಲ. ಹಾಗೆ ಪರಮಾತ್ಮ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಆ ಬ್ರಹ್ಮಾಂಡದ ಒಳಗಡೆಯಲ್ಲಿ ಪ್ರತಿನಿತ್ಯದಲ್ಲಿ ಒಂದಿಷ್ಟು ಜನರನ್ನ ಹಾಕಿ ಅವರ ಸಾಧನೆಯನ್ನು ಪೂರ್ತಿ ಮಾಡಿಸಿ ಅವರವರ ಯೋಗ್ಯತೆಗೆ ಅನುಗುಣವಾದ ಸಾಧನೆಗಳನ್ನು ಅವರಿಂದ ಮಾಡಿಸಿ ಫಲಗಳನ್ನು ಕೊಡಿಸ್ತಾ ಇರ್ತಾನೆ. ಅಂತಹ ಪರಮಾತ್ಮನ ಆಶ್ರಯದಲ್ಲಿ ಈ ಬ್ರಹ್ಮಾಂಡದ ಒಳಗಡೆಯಲ್ಲಿ ಬಂದವರು ನಾವು. ಅವನು ಈ ರೂಮ್ ಇನ್ಚಾರ್ಜ್ ಇದ್ದ ಹಾಗೆ, ಎಲ್ಲರನ್ನು ಒಳಗಡೆ ಕಳಿಸೋದು, ವಾಪಸ್ ಹೊರಗಡೆ ಹೋಗೋ ಹಾಗೆ ಮಾಡೋದು, ಇದನ್ನೆಲ್ಲ ಮಾಡೋದು ಅವನು. ಅವನ ಆಶ್ರಯದಲ್ಲಿ ನಾವಿದ್ದೇವೆ. ಹಾಗಿದ್ದಾಗ ನಾವು ನಮ್ಮ ಶಕ್ತಿಯಿಂದಾಗಿ ಏನನ್ನ ತಡಿಲಿಕ್ಕೆ ಸಾಧ್ಯ? ಯಾವ್ಯಾವ ಮಹಾಜ್ಞಾನಿಗಳು ಅಂತಿದ್ದೇವೋ ಯಾರಿಗೂ ಪರಮಾತ್ಮನ ಸಂಕಲ್ಪ ಏನು ಅಂತ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮನ ಚಕ್ರವನ್ನ ಎದುರುಗೊಂಡು ಅದಕ್ಕೆ ಅದನ್ನ ತಡಿ ಅಂತಂದು ಹೇಳಿದ್ರೆ ತಡೆಯುವಂತಹ ಸಾಮರ್ಥ್ಯ ನಮಗಿಲ್ಲ. ಆದ್ರೆ ನಿನಗೊಂದು ಉಪಾಯ ಹೇಳ್ಕೊಡ್ತೇನೆ. ಹೋಗಿ ಇದು ಯಾರ ಚಕ್ರವೋ ಅವನ ಬಳಿಯಲ್ಲೇ ಹೋಗು, ಪರಮಾತ್ಮನದ್ದಲ್ವಾ, ಶ್ರೀಹರಿಯ ಬಳಿಯಲ್ಲೇ ಹೋಗು. ಅವನು ನಿನಗೇನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡ್ಕೊಡ್ತಾನೆ, ಒಳ್ಳೆ ಉಪಾಯವನ್ನು ಹೇಳ್ತಾನೆ ಅಂತ ಈ ರೀತಿಯಾಗಿ ಹೇಳಿದಾಗ ಮೊದಲಿಗೆ ದುರ್ವಾಸರಿಗೆ ಹತಾಶ ಭಾವನೆ ಉಂಟಾಯ್ತು. ಛೇ, ಬ್ರಹ್ಮದೇವರು ನನ್ನನ್ನು ರಕ್ಷಣೆ ಮಾಡ್ಲಿಲ್ಲ, ರುದ್ರದೇವರು ನನ್ನನ್ನು ರಕ್ಷಣೆ ಮಾಡ್ಲಿಲ್ಲ ಅಂತ ಹತಾಶರಾಗಿ, ಭಗವಂತನ ಮನೆ ವೈಕುಂಠದಲ್ಲಿ ಇದೆ, ಆ ವೈಕುಂಠಕ್ಕೆ ತೆರಳುತ್ತಾ ಇದ್ದಾರೆ. ಶ್ರೀದೇವಿಯ ಜೊತೆಯಲ್ಲಿ ಶ್ರೀನಿವಾಸ ವಾಸ ಮಾಡ್ತಾ ಇದ್ದಾನೆ. ಅಂತಹ ಪರಮಾತ್ಮನ ಸಮೀಪದಲ್ಲಿ ಈ ಶಸ್ತ್ರದ ಉರಿ ತಾಪ ಶರೀರವನ್ನೆಲ್ಲ ಸುಡುತ್ತಾ ಇದೆ. ಅಂತಹ ದುರ್ವಾಸ ಋಷಿಗಳು ಭಯದಿಂದ ನಡಗಿ ಪರಮಾತ್ಮನ ಕಾಲಿಗೆ ಬೀಳ್ತಾ ಇದ್ದಾರೆ. ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಿಸು ಕ್ಷಮಿಸು ಅಂತ ಕೇಳ್ತಾ ಇದ್ದ. ಇನ್ನ ಮಹಾ ಸಾಮರ್ಥ್ಯ ಏನು ಅಂತ ತಿಳಿದು
ನಿನ್ನ ಭಕ್ತರಲ್ಲಿ ದೊಡ್ಡ ಅಪರಾಧವನ್ನು ಮಾಡಿಬಿಟ್ಟಿದ್ದೇನೆ. ಕೇವಲ ನಿನ್ನ ನಾಮಸ್ಮರಣೆ ಮಾಡಿದರೆ ಸಾಕು, ನರಕದಲ್ಲಿರುವವರು ಕೂಡ ಅದರಿಂದ ಬಿಡುಗಡೆಯಾಗಿ ಹೋಗ್ತಾರೆ. ಅಂತಹ ನಿನ್ನ ನಾಮಸ್ಮರಣೆಯನ್ನು ಮಾಡ್ತೇನೆ, ನನಗೆ ಬಂದ ಈ ಆಪತ್ತಿನಿಂದ ಪರಿಹಾರ ಮಾಡು ಅಂತ ಪರಮಾತ್ಮನಲ್ಲಿ ದುರ್ವಾಸ ಋಷಿಗಳು ಕೇಳ್ತಾ ಇದ್ದಾರೆ. ಇಷ್ಟು ಒಂದು 15-20 ಶ್ಲೋಕಗಳ ಭಾವಾರ್ಥವನ್ನು ಹೇಳಿದ್ದೇನೆ. ಶ್ಲೋಕಗಳನ್ನು ಓದಿ ಇದರ ಅರ್ಥವನ್ನು ನೋಡ್ತಾ ಹೋಗೋಣ. ಆಮೇಲೆ ಪರಮಾತ್ಮ ಏನು ಉತ್ತರ ಕೊಡ್ತಾನೆ. ಅವನಾದ್ರೂ ಆ ಚಕ್ರವನ್ನು ತಡಿತಾನೋ? ತಡೆಯೋದಿಲ್ಲ ಅವನು. ನನಗದನ್ನ ತಡೆಯೋ ಸಾಮರ್ಥ್ಯ ಇಲ್ಲಪ್ಪ ಅಂತ ಮತ್ತೆ ಹೇಳಿ ಕಳಿಸ್ತಾನೆ. ಅದು ತುಂಬಾ ಸೊಗಸಾಗಿ ಪರಮಾತ್ಮನ ಮಾತುಗಳಿವೆ. ಅದನ್ನ ಮತ್ತೆ ಮುಂದೆ ನೋಡೋಣಂತೆ. 34ನೇ ಶ್ಲೋಕ 9ನೇ ಸ್ಕಂದದ 6ನೇ ಅಧ್ಯಾಯದ್ದು. ಏವಂ ಬ್ರುವಾಣ ಉತ್ಕೃತ್ಯ ಜಟಾಂ ರೋಷ ವಿದೀಪಿತಃ ತಯಾ ಸ ನಿರ್ಮಮೆ ತಸ್ಮೈ ಕೃತ್ಯಾಂ ಕಾಲಾನಲೋಪಮಾಂ. ಭಯಾನಕವಾದ ಕೃತ್ರಿಮ ದೇವತೆಯನ್ನ ಕೋಪದಿಂದ ದುರ್ವಾಸ ಋಷಿಗಳು ತಮ್ಮ ಜಟೆಯಿಂದ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಅಂಬರೀಷ ನನಗೆ ಆಹ್ವಾನ ಮಾಡಿ ಅವಮಾನ ಮಾಡಿದ್ದಾನೆ, ಇದಕ್ಕೆ ಶಿಕ್ಷೆಯಾಗಿ ಇವನಿಗೆ ಸರಿಯಾಗಿ ಮಾಡ್ತೇನೆ ಅಂತಂದುಕೊಂಡು ಕೃತ್ರಿಮವಾದಂತಹ ಶಕ್ತಿಯನ್ನ ಅಂಬರೀಷನನ್ನು ಕೊಲ್ಲಬೇಕು ಅಂತ ಸೃಷ್ಟಿ ಮಾಡ್ತಾ ಇದ್ದಾರೆ. ತಾಮಾಪತಂತೀಂ ಜ್ವಲತೀಂ ಅಸಿಹಸ್ತಾಂ ಪದಾ ಭುವಂ ವೇಪಯಂತೀಂ ಸಮುದ್ವೀಕ್ಷ್ಯ ನ ಚಚಾಲ ಪದಾನ್ ನೃಪಃ. ತನ್ನ ಎದುರುಗಡೆಯಲ್ಲಿಯೇ ಬರ್ತಾ ಇದೆ, ತನಗೆ ಅಭಿಮುಖವಾಗಿ ಬರ್ತಾ ಇದೆ, ಕೈಯಲ್ಲಿ ಖಡ್ಗವನ್ನು ಹಿಡಿದಿದೆ, ಕಾಲನ್ನೆಲ್ಲ ನೆಲಕ್ಕೆ ಜೋರಾಗಿ ಅಪ್ಪಳಿಸಿ ನಿನ್ನನ್ನ ಹುರಿದು ಮುಕ್ಕಿ ಬಿಡ್ತೇನೆ, ನಿನ್ನನ್ನ ಕತ್ತರಿಸಿ ಹಾಕ್ತೇನೆ ಅನ್ನೋ ರೋಷಾವೇಶದಲ್ಲಿ ಆ ಕೃತ್ರಿಮ ಶಕ್ತಿ ಇವನ ಎದುರುಗಡೆಯಲ್ಲಿ ಬರ್ತಾ ಇದೆ. ಬಂದ್ರು ನ ಚಚಾಲ ಪದಾನ್ ನೃಪಃ, ಇಂಚಿನಷ್ಟು ಆ ಕಡೆ ಈ ಕಡೆ ಸರಿಲಿಲ್ಲ, ಹಾಗೆ ನಿಂತಿದ್ದಾನೆ. ಆವಾಗ ಇವನು ತನ್ನನ್ನ ರಕ್ಷಣೆ ಮಾಡಿಕೊಳ್ಳದೇ ಇದ್ರೇನು, ಪರಮಾತ್ಮನೇ ಇವನ ರಕ್ಷಣೆಗೋಸ್ಕರ ಅಂತ ಅಲ್ಲಿ ಇಟ್ಟು ಹೋದಂತಹ ಸುದರ್ಶನ ಚಕ್ರ ತತ್ಕ್ಷಣದಲ್ಲಿ ಅಲ್ಲಿ ಆವಿರ್ಭೂತವಾಗ್ತಾ ಇದೆ. ತನ್ನ ತೇಜಸ್ಸಿನಿಂದ, ತನ್ನ ದಾಹಕ ಶಕ್ತಿಯಿಂದ ಆ ಕೃತ್ರಿಮ ಶಕ್ತಿಯನ್ನ ಸುಟ್ಟು ಭಸ್ಮ ಮಾಡ್ತಾ ಇದೆ. ಆದಿಷ್ಟಂ ಭಕ್ತ ರಕ್ಷಾಯಾಂ ಪುರುಷೇಣ ಮಹಾತ್ಮನ ದದಾಹ ಕೃತ್ಯಾಂ ತಾಂ ಚಕ್ರಂ ಕ್ರುದ್ಧಾಹಿಮಿವ ಪಾವಕಃ. ಸರ್ಪವನ್ನ ಕಾಡಿಗಿಚ್ಚು ಹೇಗೆ ಸುಟ್ಟು ಭಸ್ಮ ಮಾಡಿಬಿಡತ್ತೋ ಹಾಗೆ ಈ ಕೃತ್ರಿಮವಾದ ಶಕ್ತಿಯನ್ನ ಪರಮಾತ್ಮ ಅಂಬರೀಷನ ರಕ್ಷಣೆಗೆ ಅಂತ ಇಟ್ಟಂತಹ ಆ ಚಕ್ರ ತನ್ನ ತೇಜಸ್ಸಿನ ಪ್ರಭಾವದಿಂದ ಸುಟ್ಟು ಹಾಕ್ತಾ ಇದೆ. ತಮ್ಮ ಕೃತ್ರಿಮ ವ್ಯರ್ಥವಾಯ್ತು ಅಷ್ಟೇ ಅಲ್ಲ, ಆ ಕೃತ್ರಿಮವನ್ನು ಚಕ್ರ ಸುಟ್ಟು ಹಾಕ್ತು ಅಷ್ಟೇ ಅಲ್ಲ, ಯಾರ ಆ ಕೃತ್ರಿಮವನ್ನು ಸೃಷ್ಟಿ ಮಾಡಿದ್ರೋ ಅಂತಹ ದುರ್ವಾಸರನ್ನೇ ಬೆನ್ನು ಹತ್ತಿ ಬರ್ತಾ ಇದೆ. ತದಭಿದ್ರವದುದ್ವೀಕ್ಷ ಸ್ವಪ್ರಯಾಸಂ ಚ ನಿಷ್ಫಲಂ ದುರ್ವಾಸ ದುದ್ರುವೆ ಭೀತಃ ದಿಕ್ಷು ಪ್ರಾಣ ಪರೀಪ್ಸಯ. ದಿಕ್ಕುಗಳಿಗೆ ಓಡಿ ಹೋಗ್ತಾ ಇದ್ದಾರೆ. ಯಾವ್ದಾದ್ರೂ ದಿಕ್ಕಿನಲ್ಲಿ ದಿಕ್ಕಾಪಾಲಾಗಿ ಓಡಿದ್ರು ಅಂತ ಹೇಳ್ತಾರಲ್ಲ ಹಾಗೆ, ಯಾವ ದಿಕ್ಕಿನಲ್ಲಿ ಹೋದ್ರೂ ನನಗೇನಾದ್ರೂ ಉಳಿವಿದೆಯಾ ಅಂತ ಅರಸಿ ಆಯಾಯ ದಿಕ್ಕುಗಳಿಗೆ ಅಂತ ಭಯಭೀತರಾಗಿ ದುರ್ವಾಸ ಋಷಿಗಳು ಓಡ್ತಾ ಇದ್ದಾರೆ. ತಂ ತ್ವನ್ವಧಾವದ್ ಭಗವದ್ರಥಾಂಗಂ ದಾವಾಗ್ನಿರುದ್ಧೂತ ಶಿಖೋ ಯಥಾ ಹಿಂ ತಥಾನುಶಕ್ತಂ ಮುನಿರೀಕ್ಷಮಾಣೋ ಗುಹಾಂ ವಿಭಿಕ್ಷುಃ ಪ್ರಸಸಾರ ಮೇರೋಃ. ತನ್ನನ್ನೇ ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಅದ್ ಹೇಗ್ ಬರ್ತಾ ಇದೆ? ದಾವಾಗ್ನಿ ಉದ್ದೂತ ಶಿಖೋ ಯಥಾ ಹಿಂ. ದೊಡ್ಡ ಕಾಡಿನಲ್ಲಿ ಬಿಲವನ್ನ ಮಾಡಿಕೊಂಡು ಸರ್ಪಗಳೆಲ್ಲ ವಾಸ ಮಾಡ್ತಾ ಇರುತ್ತೆ. ಯಾರೋ ಮಾಡಿದ್ದ ಬಿಲದಲ್ಲಿ ಸರ್ಪಗಳು ವಾಸ ಮಾಡ್ತಾ ಇರುತ್ತೆ. ಅಂತಹ ಬಿಲದಲ್ಲಿ ವಾಸ ಮಾಡುವಂತಹ ಈ ಸರ್ಪ ಕಾಡ್ಗಿಚ್ಚು ಬಂದಾಗ ತನ್ನ ಪ್ರಾಣದ ರಕ್ಷಣೆಗೋಸ್ಕರ ಅಂತ ವೇಗವಾಗಿ ತೆವಳಿಕೊಂಡು ಹೇಗೆ ಅಗ್ನಿಯಿಂದ ರಕ್ಷಣೆಗೋಸ್ಕರ ಅಂತ ವೇಗವಾಗಿ ತೆರಳುತ್ತೋ ಅದೇ ರೀತಿಯಾಗಿ ಧಗಧಗ ಅಂತ ಉರಿಯುವ ಕಾಡ್ಗಿಚ್ಚಿನನ್ನ ತಪ್ಪಿಸಿಕೊಂಡು ಹೋಗುವ ಸರ್ಪದಂತೆ ದುರ್ವಾಸ ಋಷಿಗಳು ಕೂಡ ಈ ಚಕ್ರ ತನ್ನನ್ನ ಅಟ್ಟಿಸಿಕೊಂಡು ಬರ್ತಾ ಇದೆ ಅಂತಾದಾಗ ಅದರ ಆ ಆವೇಗವನ್ನ ತಡೆಯಲಿಕ್ಕಾಗದೇನೆ ಪ್ರಾಣ ರಕ್ಷಣೆಗೆ ಅಂತ ದಿಕ್ಕಾಪಾಲಾಗಿ ತೆರಳುತ್ತಾ ಇದ್ದಾರೆ. ಮೇರು ಪರ್ವತದ ಯಾವುದೋ ಒಂದು ಗುಹೆಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ.
ದಿಶೋ ನ ಭಕ್ಷ್ಮಾಂ ವಿವರಾನ್ ಸಮುದ್ರಾನ್ ಲೋಕಾನ್ ಸ ಪಾಲಾನ್ ಸ್ತ್ರಿದಿವಂ ಗತಃ ಸಹ ಯತೋ ಯತೋ ಧಾವತಿ ತತ್ರ ತತ್ರ ಸುದರ್ಶನಂ ದುಷ್ಪ್ರಸಹಂ ದದರ್ಶ. ಆ ಮೇರು ಪರ್ವತಕ್ಕೆ ಹೋದ್ರು ಬಿಡ್ಲಿಕ್ಕಾಗ್ಲಿಲ್ಲ. ಇದು ಅದು ಏನೋ ಒಂದು ಕನ್ನಡದ ನುಡಿಗಟ್ಟಿದೆ, ಎಲ್ಲೋ ಹೋದ್ರು ಶನಿ ಬೆನ್ ಬಿಡ್ಲಿಲ್ಲ ಅಂತ, ಅದು ಒಂದು ಮಾತಿದೆ. ಅದರಂತೆ ಎಲ್ಲಿಗೆ ಹೋದ್ರು ಕಾಶಿಗೆ ಹೋದ್ರು ಶನೇಶ್ವರನ ಕಾಟ ತಪ್ಪಲಿಲ್ಲ ಅಂತ. ಹಾಗೆ ಇಲ್ಲಿಯೂ ಕೂಡ ಎಲ್ಲ ಕಡೆಯಲ್ಲಿ ತನ್ನ ರಕ್ಷಣೆಗೋಸ್ಕರ ಅಂತ ತೆರಳುತ್ತಾ ಇದ್ದಾರೆ. ಆಕಾಶಕ್ಕೆ ನೆಗೆದ್ರೆ ಅಲ್ಲೂ ಬರ್ತಾ ಇದೆ, ಪಾತಾಳಕ್ಕೆ ಹೋಗೋಣ, ಭೂಮಿಯಲ್ಲಿ ಆಳದಲ್ಲಿ ಅಡಗಿಕೊಂಡು ತನ್ನ ಪ್ರಾಣ ರಕ್ಷಣೆಯನ್ನು ಮಾಡಿಕೊಳ್ಳೋಣ ಅಂತಂದ್ರೆ ಅಲ್ಲೂ ಆಗ್ತಾ ಇಲ್ಲ. ಭೂಮಿಯಲ್ಲಿ ಯಾವ್ದಾದ್ರು ಗುಹೆಗಳು ಅಲ್ಲಿ ಇಲ್ಲಿ ಎಲ್ಲಾದ್ರೂ ದೊಡ್ಡದಾದ ಬಿಲ್ಡಿಂಗಿನ ಮಧ್ಯದಲ್ಲಿ ಅವಿತುಕೊಂಡು ಕೂಡೋಣ, ಇದು ಬರದೇ ಇರೋ ಯಾವುದೂ ಇಲ್ಲ. ಇವನು ಎಲ್ಲೆಲ್ಲಿ ಓಡಿ ಹೋಗ್ತಾ ಇರೋ ದುರ್ವಾಸ ಋಷಿಗಳು ಅಲ್ಲಲ್ಲಿ ಬೆನ್ನು ಹತ್ಕೊಂಡು ಬರ್ತಾ ಇದೆ. ಸುಮ್ನೆ ಬೆನ್ನು ಹತ್ಕೊಂಡು ಬಂದ್ರಲ್ಲ, ಯಾರೋ ಒಬ್ರು ನಮ್ಮನ್ನ ಬೆನ್ನು ಹತ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೇನೆ ಕಿರಿಕಿರಿ ಆಗತ್ತೆ, ಭಯ ಆಗತ್ತೆ. ಇವನ ದೇಹವನ್ನ ಸುಡ್ತಾ ಇದೆ, ಋಷಿಗಳ ದೇಹವನ್ನ ಸುಡ್ತಾ ಇದೆ. ಸುಟ್ಟು 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 ದೇಹಕ್ಕೆ ತಾಪವನ್ನು ಕೊಡ್ತಾ ಇವನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಅಲಬ್ಧನಾಥ ಸ ಯದಾ ಕುತಶ್ಚಿತ್ ಸಂತ್ರಸ್ತ ಚಿತ್ತೋ ರಮಮೇಶಮಾಣಃ ಅರಣಂ ಏಷಮಾಣಃ ದೇವಂ ವಿರಿಂಚಂ ಸಮಗಾತ್ ವಿಧಾತಃ ತ್ರಾಹಿ ಆತ್ಮಯೋನೇ ಜಿತ ತೇಜಸೋ ಮಾಂ. ಬ್ರಹ್ಮದೇವರ ಬಳಿಯಲ್ಲಿ ಶರಣಾಗತರಾಗ್ತಾ ಇದ್ದಾರೆ. ಅಲಬ್ಧನಾಥ, ಬೇರೆ ಯಾವ ರಕ್ಷಕರು ಭೂಲೋಕದಲ್ಲಿ ಆಕಾಶದಲ್ಲಿ ಪಾತಾಳಕ್ಕೆ ಹೋದರು ಎಲ್ಲೂ ಇವ್ರಿಗೆ ಯಾವ ರಕ್ಷಕರು ಇಲ್ಲ. ಸ ಯದಾ ಕುತಶ್ಚಿತ ಅಲಬ್ಧನಾಥ, ಎಲ್ಲಿ ಹೋದ್ರು ಇವನ ರಕ್ಷಣೆಗೆ ಅಂತ ಯಾರೊಬ್ರು ಕಾಣಿಸ್ತಾ ಇಲ್ಲ. ಸಂತ್ರಸ್ತ ಚಿತ್ತ, ಮನಸ್ಸೆಲ್ಲ ಕಲ್ಲವಿಲ್ಲವಾಗಿ ಹೋಗ್ಬಿಟ್ಟಿದೆ, ಬಹಳ ವ್ಯಥೆಗೊಂಡಿದೆ. ಅರಣಂ ಏಷಮಾಣಃ, ಯಾರಾದ್ರೂ ನನಗೆ ರಕ್ಷಣೆಗೆ ಸಿಗ್ತಾರಾ, ನನ್ನನ್ನು ರಕ್ಷಣೆ ಮಾಡುವವರು ಯಾರಾದ್ರೂ ಇದ್ದಾರಾ ಅಂತ ಎಲ್ಲ ಕಡೆಯಲ್ಲಿ ಹುಡುಕ್ತಾ ಇದ್ದಾನೆ. ಯಾರು ಸಿಗದೆ ಇದ್ದಾಗ ದೇವಂ ವಿರಿಂಚಂ ಸಮಗಾತ್ ವಿಧಾತಃ, ಬ್ರಹ್ಮದೇವರ ಬಳಿಯಲ್ಲಿ ಹೋಗಿ, ವಿಧಾತ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವರೇ, ತ್ರಾಹಿ ಆತ್ಮಯೋನೇ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನೇ, ನನ್ನನ್ನು ರಕ್ಷಣೆ ಮಾಡು. ಅಜಿತ ತೇಜಸಃ ಮಾಂ, ಅಜಿತ ತೇಜಸ್ಸು, ಅಜಿತ ಅಂತಂದ್ರೆ ಪರಮಾತ್ಮ, ಆ ಪರಮಾತ್ಮನ ಈ ಶಕ್ತಿಯಿಂದಾಗಿ ಸುಟ್ಟು ಹೋಗ್ತಾ ಇರುವಂತಹ ನನ್ನನ್ನ ರಕ್ಷಣೆ ಮಾಡು, ಆ ಚಕ್ರವನ್ನು ತಡಿ ಅಂತ ಕೇಳ್ತಾ ಇದ್ದಾರೆ. ಆ ಚಕ್ರದ ತೇಜಸ್ಸಿನಿಂದ ನನ್ನನ್ನು ಪಾರು ಮಾಡು ಅಂತ ಶರಣಾಗತರಾಗಿ ಕೇಳ್ತಾ ಇದ್ದಾರೆ. ಅವಾಗ ಬ್ರಹ್ಮದೇವರು ಹೇಳ್ತಾರೆ, ನನ್ನ ಕೈಯಿಂದ ಆಗೋದಿಲ್ಲಪ್ಪ. ಸ್ಥಾನಂ ಮದೀಯಂ ಸಹ ವಿಶ್ವಮೇತತ್ ಕ್ರೀಡಾವಸಾನೆ ದ್ವಿಪರಾರ್ಧ ಸನ್ಯೇ ಭ್ರೂಭಂಗ ಮಾತ್ರೇಣ ಹಿ ಸಂಧಿ ಧಕ್ಷೋ ಕಾಲಾತ್ಮನಃ ಪಶ್ಯತಿ ಕೋ ಭವಿಷ್ಯತ್. ಯಾರೋ ಒಬ್ರು ಮರಳಿನ ದಿಣ್ಣೆಯ ಮೇಲೆ ಕುಳಿತುಕೊಂಡು ಗಂಟೆಗಟ್ಲೆ ಬಹಳ ಕಷ್ಟಪಟ್ಟು ವಿಚಾರ ಮಾಡಿ, ಅಥವಾ ಮರಳಿನ ದಿಣ್ಣೆ ಬೇಡ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನೆಲ್ಲ ಇಂಜಿನಿಯರ್ಗಳು ವರ್ಷಾನುಗಟ್ಲೆ ಕಷ್ಟಪಟ್ಟು ಏನೇನನ್ನೋ ಪ್ಲಾನಿಂಗ್ ಗಳನ್ನ ಮಾಡಿ ಸೇತುವೆಗಳನ್ನ, ದೊಡ್ಡ ದೊಡ್ಡ ಕಟ್ಟಡಗಳನ್ನ, ನೂರಾರು ಅಂತಸ್ತುಗಳುಳ್ಳಂತಹ ಮಹಲುಗಳನ್ನ ಕಟ್ಟಿರ್ತಾರೆ. ಪೀಳಿಸುವವ ಏನ್ ಮಾಡ್ತಾನೆ, ಆ ಕಟ್ಟಡದ ಡೆಮಾಲಿಷನ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ಮೇಲೆ ಮಧ್ಯದಲ್ಲಿ ಕೊನೆಯಲ್ಲಿ ಒಂದಿಷ್ಟು ಬಾಂಬುಗಳನ್ನಿಟ್ಟು ಈ ಕಡೆಯಲ್ಲಿ ಬಂದು ಜೋರಾಗಿ ಒಂದು ಬಟನ್ ಅನ್ನ ಅಥವಾ ಯಾವುದೋ ಒಂದು ಅಮುಕಿ ಬಿಟ್ರೆ, ಅದನ್ನು ಒತ್ತಿ ಬಿಟ್ರೆ ಆ ಸಿಡಿಮದ್ದುಗಳೆಲ್ಲ ಸಿಡಿದು ಬಿಡತ್ತೆ. ಇಡೀ 100 ಅಂತಸ್ತಿನ ಕಟ್ಟಡ ಅಥವಾ ಕಿಲೋಮೀಟರ್ ಗಟ್ಲೆ ಮಾಡಿದಂತಹ ಸೇತುವೆಗಳೆಲ್ಲ ಧರಾಶಾಹಿ ಆಗಿ ಬಿಡತ್ತೆ. ಅದಕ್ಕೇನು ಬಹಳ ಪ್ರಯತ್ನ ಮಾಡ್ಬೇಕೇನು? ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ ಹೇಳ್ತಾರಲ್ಲ ಹಾಗೆ. ಹಾಗೆ ನಾನು 100 ವರ್ಷಗಳ ಕಾಲ ಆಯುಷ್ಯವನ್ನು ಪಡೆದವನು. ಅದರಲ್ಲಿ 50 ವರ್ಷ ನಾನು ಹೇಗ್ ಮಾಡ್ಬೇಕು ಅಂತ, ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ಬೇಕು ಅಂತ ಪ್ಲಾನಿಂಗ್ ಮಾಡ್ಲಿಕ್ಕೆ ಅಂತ ಸಮಯ ತಗೊಂಡಿದ್ದೆ. 50 ವರ್ಷಗಳ ಕಾಲ ಇಡೀ ಜಗತ್ತಿನ ಸೃಷ್ಟಿಯನ್ನ ಮಾಡುತ್ತೇನೆ. ಯಾವ ಈ 100 ವರ್ಷಗಳಲ್ಲಿ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ
ನನ್ನ ಸ್ಥಾನದಿಂದ ಆರಂಭಿಸಿಕೊಂಡು ಇಡೀ ಜಗತ್ತನ್ನು ನಿರ್ಮಾಣ ಮಾಡಿ ಇದರ ರಕ್ಷಣೆಯನ್ನು ಮಾಡ್ತಾ ಇದ್ದು ಅಂತಹ ಜಗತ್ತನ್ನ ನನ್ನ ಸಮಯ ಮುಕ್ತಾಯವಾಗುವ ಹಂತದಲ್ಲಿ ಕೇವಲ ತನ್ನ ಹುಬ್ಬಿನ ಕುಣಿತದಿಂದಾಗಿ ಪರಮಾತ್ಮ ಇದನ್ನ ನಾಶ ಮಾಡಿ ಬಿಡುತ್ತಾನೆ. ಅಂತಹ ಪರಮಾತ್ಮನ ಸಂಕಲ್ಪವನ್ನು ನಾವೇನು ತಿಳಿಲಿಕ್ಕೆ ಸಾಧ್ಯ? ನೀನು ಬಂದು ಹೇಳ್ತಾ ಇದ್ದಿ ಸುದರ್ಶನ ಚಕ್ರವನ್ನು ತಡೆದು ನನ್ನನ್ನು ರಕ್ಷಣೆ ಮಾಡು. ನಾನೇನು ರಕ್ಷಣೆ ಮಾಡ್ಲಿ? ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನನಗಂತರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾನೇನು ಅಂತ ತಿಳಿಯದೇನೆ ನಿನಗೆ ಹೇಗೆ ರಕ್ಷಣೆ ಮಾಡ್ಲಿಕ್ಕೆ ಅಂತ ಬರ್ಲಿ ಅಂತ ಕೇಳ್ತಾ ಇದ್ದ. ಅಷ್ಟೇ ಅಲ್ಲ, ನನ್ನೊಬ್ಬನು ಅಂತ ಅನ್ಕೋಬೇಡ. ಈ ತರ ಬೇರೆ ಯಾರ ಹತ್ರ ಹೋದ್ರೂ ನಿನಗೆ ಉಪಯೋಗ ಇಲ್ಲ. ಯಾಕೆ? ಅಹಂ ಭವೋ ದಕ್ಷ ಭೃಗು ಪ್ರಧಾನಾಃ ಪ್ರಜೇಶ ಭೂತೇಶ ಸುರೇಶ ಮುಖ್ಯಾಃ ಸರ್ವೇ ವಯಂ ಯನ್ನಿಯಮಂ ಪ್ರಪನ್ನಾಃ ಮೂರ್ಧ್ನಾರ್ಪಿತಂ ಲೋಕಹಿತಂ ವಹಾಮಃ. ನಾನು ಅಹಂ ಅಂತಂದ್ರೆ ಬ್ರಹ್ಮದೇವರ ಬಳಿಯಲ್ಲಿ ಬಂದು ದುರ್ವಾಸ ಋಷಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಹಂ ಅಂದ್ರೆ ನಾನು ಅಂತಂದ್ರೆ ಬ್ರಹ್ಮದೇವರೀಗ. ಭವಃ ಅಂದ್ರೆ ರುದ್ರದೇವರು, ದಕ್ಷ, ಭೃಗು ಋಷಿಗಳು, ಇವರೇ ಮೊದಲಾದಂತಹ ಯಾವ್ಯಾವ ಪ್ರಜಾಪತಿಗಳು, ಕಶ್ಯಪರೇ ಮೊದಲಾದಂತಹ ದೇವಾನು ದೇವತೆಗಳಿದ್ದಾರೋ ಇವರೆಲ್ಲರೂ ಪರಮಾತ್ಮ ಇದನ್ನು ಮಾಡು ಅಂತಂದ್ರೆ ಮಾಡ್ತೇವೆ. ಅವನು ಎದ್ ನಿಲ್ಲೋ ಅಂದ್ರೆ ನಿಲ್ತೇವೆ, ಕೂಡು ಅಂದ್ರೆ ಕೂಡ್ತೇವೆ, ಪ್ರಪಂಚವನ್ನು ಸೃಷ್ಟಿ ಮಾಡು ಅಂದ್ರೆ ಸೃಷ್ಟಿ ಮಾಡ್ತೇವೆ, ನಾಶ ಮಾಡು ಅಂದ್ರೆ ನಾಶ ಮಾಡ್ತೇವೆ. ಸರ್ವೇ ವಯಂ ಯನ್ ನಿಯಮಂ ಪ್ರಪನ್ನಾಹ. ಆ ಭಗವಂತನ ನಿಯಮವನ್ನ ನಾವೆಲ್ಲ ಜೀವನದಲ್ಲಿ ಅಳವಡಿಸಿಕೊಂಡವರಾಗಿದ್ದೇವೆ. ತಲೆ ಮೇಲೆ ಅವನ ಆದೇಶವನ್ನು ವಹಿಸಿಕೊಂಡು ಅವನು ಹೇಳಿದ ಲೋಕಹಿತ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಕಳೀತಾ ಇದ್ದೇವೆ. ಅಂತಹ ನಾನು ಆ ಪರಮಾತ್ಮನ ಸುದರ್ಶನ ಚಕ್ರಕ್ಕೆ ಏನು ತಾನೇ ಪ್ರತಿವಿಕಾರವನ್ನು ಮಾಡ್ಲಿಕ್ಕೆ ಸಾಧ್ಯ? ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದ. ಅವಾಗ ದುರ್ವಾಸರು ಏನ್ ಮಾಡಿದ್ರು? ಶುಕಾಚಾರ್ಯ ಹೇಳ್ತಾರೆ, ಪ್ರತ್ಯಾಖ್ಯಾತೋ ವಿರಿಂಚೇನ ವಿಷ್ಣು ಚಕ್ರೋಪತಾಪಿತಃ ದುರ್ವಾಸಾಹ ಶರಣಂ ಯಾತಃ ಶರ್ವಂ ಕೈಲಾಸವಾಸಿನಂ. ವಿಷ್ಣು ಚಕ್ರವನ್ನ ಹಿಮ್ಮೆಟ್ಟಿಸ್ಲಿಕ್ಕೆ, ಅದನ್ನ ತಡಿಲಿಕ್ಕೆ ಬ್ರಹ್ಮದೇವರು ಆಗೋದಿಲ್ಲ ಅಂತ ಹೇಳಿದಾಗ ದುರ್ವಾಸರಿಗೆ ರಕ್ಷಣೆಯನ್ನು ಮಾಡ್ಲಿಕ್ಕೆ ಅಂತ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡಿದಾಗ ನನ್ನಿಂದ ಇದು ಆಗೋದಿಲ್ಲ ಅಂತ ಕೈ ಎತ್ತು ಬಿಟ್ರು ಬ್ರಹ್ಮದೇವರು. ನಾನು ಈ ಕೆಲಸದಿಂದ ಹಿಮ್ಮುಖನಾಗಿದ್ದೇನೆ, ನನಗೆ ಇದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಮ್ಮುಖರಾದಾಗ ಬಹಳ ವ್ಯಥೆಗೊಂಡು ರುದ್ರದೇವರ ಬಳಿಯಲ್ಲಿ ಬರ್ತಾ ಇದ್ದಾರೆ. ದೇವರೇ ನೀನಾದ್ರೂ ಕಾಪಾಡು ಅಂತ. ಅದಕ್ಕೆ ರುದ್ರದೇವರು ಹೇಳ್ತಾ ಇದ್ದಾರೆ, ಶ್ರೀ ಶಂಕರ ಉವಾಚ ವಯಂ ನ ತಾತ ಪ್ರಭವಾಮ ಭೂಮ್ನೋ ಭವಂತಿ ಕಾಲೇ ನ ಭವಂತಿ ಹೀದೃಶಾಃ ಯಸ್ಮಿನ್ ಪರ್ಯನ್ಯೇಪ್ಯಜ ಅಜಜೀವಕೋಶಾಃ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ. ಯಾರಿಗ್ ಬಂದು ಏನ್ ಕೇಳ್ತಾ ಇದ್ದಿ? ಈ ಸುದರ್ಶನ ಚಕ್ರ ಇವ್ರದ್ದು ಸಾಮಾನ್ಯ ಜನರದ್ದು ಅಂತ ಅನ್ಕೊಂಡಿದ್ದೇನೋ? ಅಲ್ಲಪ್ಪ, ಇದು ಪರಮಾತ್ಮನದ್ದು. ಆ ಪರಮಾತ್ಮ ಎಂಥವನು? ನಾವೆಲ್ಲ ಶಾಶ್ವತರಾಗಿ ಗೂಟ ಪಡೆದುಕೊಂಡು ನಮ್ಮ ಮನೆಯಲ್ಲಿ ಸಾವಿರಾರು ವರ್ಷಗಳ ಕಾಲ ಈ ಕಲಿಯುಗ ಚತುರ್ಯುಗಗಳ ಕಾಲ ಇರ್ತೇವೆ ಅಂತ ನಾವು ಭ್ರಾಂತರಾಗಿ ಅನ್ಕೊಂಡ್ಬಿಟ್ಟಿದ್ದೇವೆ. ಅದಕ್ಕೋಸ್ಕರ ಅಂತ ಬಹಳ ಸಂಪತ್ತುಗಳನ್ನ ಸುಖಭೋಗಗಳನ್ನ ಅನುಭವಿಸಿಕೊಂಡು ಮೈ ಮರೆತು ಕೂತ್ ಬಿಟ್ಟಿದ್ದೇವಲ್ಲ. ನಮಗೆ ಉಪದೇಶವನ್ನ ಕೊಡ್ತಾ ಇದ್ದಾರೆ ರುದ್ರದೇವರು. ನಾವೆಲ್ಲ ಪರಮಾತ್ಮನ ನಿರಂತರ ಚಕ್ರದಲ್ಲಿ ಒಂದು ಚಿಕ್ಕ ಭಾಗ. ಅದು ಹೇಗೆ ಚಿಕ್ಕ ಭಾಗ ಹೇಗೆ ಅಂತ ತೋರಿಸ್ತಾರೆ. ಪರಮಾತ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನಲ್ಲ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಒಬ್ಬ ಬ್ರಹ್ಮದೇವರನ್ನ ಇದಕ್ಕೆ ನಿಯಾಮಕರನ್ನಾಗಿ ಮಾಡಿ ಅವರಿಗೆ 100 ವರ್ಷಗಳ ಕಾಲ ಆಯುಷ್ಯವನ್ನು ಕೊಟ್ಟನಲ್ಲ. ಇಂತಹ ಬ್ರಹ್ಮದೇವರು ಹಿಂದೆ ಅನಂತ ಸಂಖ್ಯೆಯಲ್ಲಿ ಆಗಿ ಹೋಗಿದ್ದಾರೆ. ಅನಂತ ಸಂಖ್ಯೆಯ ಬ್ರಹ್ಮದೇವರು ಈಗಾಗಲೇ ಬಂದು ಹೋಗಿದ್ದಾರೆ. ಅಂತಹ ಬ್ರಹ್ಮನಿಗೆ 100 ವರ್ಷಗಳ ಆಯುಷ್ಯವನ್ನು ಕೊಟ್ಟು ಒಂದು ದೊಡ್ಡದಾದ ಇಂತಹದ್ದೇ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದ. ಆ ಬ್ರಹ್ಮಾದಿ ದೇವತೆಗಳೆಲ್ಲ ಮುಕ್ತರಾಗಿ ಹೋಗಿದ್ದಾರೆ. ಮುಂದೆಯೂ ಇಂತಹ ಅನಂತ ಕೋಟಿ ಬ್ರಹ್ಮಾಂಡಗಳೆಲ್ಲವೂ ಬರುತ್ತೆ. ಬಂದು ಈ ಬ್ರಹ್ಮಾಂಡದ ಒಳಗಡೆಯಲ್ಲಿ ಇದ್ದು ಮತ್ತೆ ನಾವೆಲ್ಲ ಹೋಗ್ತೇವೆ. ಅದರಲ್ಲಿ ಯಾರೋ ಒಬ್ಬ ನಾನು ಥಿಯೇಟರ್ಗಳಲ್ಲಿ ಯಾರೋ ಒಂದು ದೊಡ್ಡ ಥಿಯೇಟರ್ ಅನ್ನು ನಿರ್ಮಾಣ ಮಾಡಿ ಅದರ ಒಳಗಡೆಯಲ್ಲಿ ಪ್ರತಿನಿತ್ಯದಲ್ಲಿ ಚಲನಚಿತ್ರವನ್ನು ತೋರಿಸ್ಲಿಕ್ಕೆ ಅಂತ ಜನರನ್ನು ಒಳಗಡೆ ಕಳಿಸಿ ಹೊರಗಡೆ ಕಳಿಸ್ತಾರಲ್ಲ, ಹಾಗೆ ಆದ್ರೆ ಥಿಯೇಟರ್ ಪ್ರತಿ ದಿವಸ ಒಂದೇ ಇರುತ್ತೆ. ಇಲ್ಲಿ ಹಾಗಲ್ಲ.
ಪರಮಾತ್ಮ ಒಂದು ದೊಡ್ಡದಾದ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಪ್ರತಿನಿತ್ಯದಲ್ಲಿ ಅಂದ್ರೆ ಬ್ರಹ್ಮದೇವರ 100 ವರ್ಷಗಳಲ್ಲಿ ಒಂದಿಷ್ಟು ಜನ ಜೀವರನ್ನ ಅದರೊಳಗಡೆಯಲ್ಲಿ ಹಾಕಿ ನೀವು ಸಾಧನೆಯನ್ನ ಮಾಡಿ ಅಂತ ಅವ್ರ ಕಡೆಯಿಂದ ಸಾಧನೆಯನ್ನ ಮಾಡಿಸಿ ಮತ್ತೆ ಆ ಬ್ರಹ್ಮಾದಿ ದೇವತೆಗಳೆಲ್ಲರನ್ನ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡಿ ಅವರಿಗೆ ಯೋಗ್ಯವಾದ ಮೋಕ್ಷವೋ ನರಕವೋ ಮತ್ತೆ ನಿತ್ಯ ಸಂಸಾರವೋ ಆ ಸಂಸಾರದಲ್ಲಿ ಹಾಕಿ ಮತ್ತೆ ಇಂತಹದ್ದೇ ಮತ್ತೆ ಹೊಸದಾದ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾನೆ. ಹಾಗೆ ಮತ್ತೊಂದನ್ನ ಅಂತ ಅನಂತ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿದ್ದಾನೆ, ಮುಂದೆ ಸೃಷ್ಟಿ ಮಾಡುವವನು ಇದ್ದಾನೆ. ಅಂತಹ ಶಕ್ತಿಯುಳ್ಳ ಪರಮಾತ್ಮನ ಎದುರುಗಡೆಯಲ್ಲಿ ಈ ಬ್ರಹ್ಮಾಂಡದ ಒಳಗಡೆಯಲ್ಲಿ ತಾತ್ಕಾಲಿಕವಾಗಿ ಬಂದಂತಹ ನಾವು ನೀನ್ ಏನ್ ಮಾಡ್ತಾ ಇದ್ದೀಯ, ನಿನ್ನ ಚಕ್ರದ ಪ್ರಭಾವ ಏನು ಅಂತ ಆ ಚಕ್ರದ ಸಾಮರ್ಥ್ಯವನ್ನ ಎದುರಿಸಲಿಕ್ಕೆ, ಆ ಚಕ್ರದ ಪ್ರಭಾವವನ್ನು ಕಡಿಮೆ ಮಾಡ್ಲಿಕ್ಕೆ ನಮಗೆ ಸಾಧ್ಯವೇನೋ? ಸರ್ವಥಾ ಸಾಧ್ಯ ಇಲ್ಲ. ಅಹಂ ಸನತ್ ಕುಮಾರಶ್ಚ ನಾರದೋ ಭಗವಾನಜಃ ಕಪಿಲೋಪಾಂತರತಮಃ ದೇವಲೋ ಧರ್ಮ ಆಸುರಿಹಿ ಮರೀಚಿ ಪ್ರಮುಖಾಶ್ಚಾನ್ಯೇ ಸಿದ್ಧೇಶ ಪಾರದರ್ಶಿನಃ ವಿಧಾಮ ನ ವಯಂ ಸರ್ವೇ ಮಾಯಯಾವೃತಾಃ. ನಾವೆಲ್ಲ ಪರಮಾತ್ಮನ ಇಚ್ಛೆಗೆ ತಕ್ಕ ಹಾಗೆ ಜಗತ್ತಿನಲ್ಲಿ ಸುಖವನ್ನು ಅನುಭವಿಸ್ತಾ ಇರೋರು. ಆ ಪರಮಾತ್ಮನ ಸಂಕಲ್ಪವನ್ನು ಅರಿಲಿಕ್ಕೆ ಸನತ್ ಕುಮಾರ, ನಾರದರು, ಭಗವಾನ್ ಬ್ರಹ್ಮ, ಕಪಿಲ ಮುಂತಾದಂತಹ ದೇವತೆಗಳು, ಮರೀಚಿ, ಅತ್ರಿ, ಅಂಗಿರಸ್ ಮುಂತಾದಂತಹ ಯಾವ್ಯಾವ ದೇವತೆಗಳು ಶಾಸ್ತ್ರ ಪಾರಂಗತರು ಅಂತಿದ್ದಾರೋ ಅವರೆಲ್ಲರೂ ಆ ಪರಮಾತ್ಮನ ಸಂಕಲ್ಪವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವೆಲ್ಲ ಪ್ರಕೃತಿಯಿಂದ ಬದ್ಧರಾಗಿ ಬಿಟ್ಟಿದ್ದೇವೆ. ಅಂತಹ ಈ ಪರಮಾತ್ಮನ ದುರ್ವಿಷಹವಾದಂತಹ, ಯಾರಿಂದಲೂ ಸಹಿಸಲಿಕ್ಕೆ ಅಸಾಧ್ಯವಾದಂತಹ ಈ ಚಕ್ರವನ್ನ ನಮಗೆ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಕಡೆಯಿಂದ ಸಹಾಯ ಮಾಡು ಅಂತ ಹೇಳಿದ್ರೆ ತಡೆಯುವ ಸಹಾಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ಉಪಾಯ ಕೊಡ್ತೇನೆ, ಯಾರ ಚಕ್ರವೋ ಇದು ಅವನ ಬಳಿಯಲ್ಲೇ ಹೋಗು, ಅವನು ಖಂಡಿತ ನಿನಗೇನಾದ್ರೂ ಒಂದು ಉಪಾಯ ಕೊಡ್ತಾನೆ, ಇದರ ದಾಹವನ್ನು ಕಡಿಮೆ ಮಾಡುವಂತಹ ಅವಕಾಶ ಅವನಲ್ಲಿ ಮಾತ್ರ ಇರೋದು ಅಂತ ಹೇಳ್ತಾನೆ. ಮತ್ತೆ ಬಹಳ ವ್ಯಥೆಗೊಂಡ್ರು, ಅಯ್ಯೋ ಏನಪ್ಪ ಅಲ್ಲಿಗೆ ಈ ಸರ್ಕಾರಿ ಕೆಲಸಗಳಿಗೆ ಅಂತ ಹೋದ್ರೆ ಆ ಟೇಬಲ್ಗೆ ಹೋದ್ರೆ ಇನ್ನೊಂದು ಟೇಬಲ್ಗೆ ಹೋಗೋ ಅಂತಾರೆ, ಅಲ್ಲಿಗೆ ಹೋದ್ರೆ ಮತ್ತಿನ್ನೊಂದ್ ಕಡೆ ಹೋಗೋ ಅಂತಾರೆ, ಅಲ್ಲಿಂದ ಮತ್ತಿನ್ನೊಂದ್ ಕಡೆಯಲ್ಲಿ ಹೋಗೋ ಅಂತಾರೆ. ಎಲ್ಲಿ ಹೋದ್ರು ನಮ್ ಕೆಲಸಗಳು ಪೂರ್ತಿಯಾಗಿ ಮುಗಿಯೋದಿಲ್ಲಲ್ಲ, ಬೇಗನೆ ನಮ್ ಕೆಲಸ ಆಗೋದಿಲ್ಲಲ್ಲ, ಮನಸ್ಸಿಗೆಲ್ಲ ಬಹಳ ವ್ಯಥೆ ಆಗತ್ತಲ್ಲ. ಹಾಗೆ ದುರ್ವಾಸರಿಗೂ ಕೂಡ ಎಲ್ಲಿಂದಲೂ ಕೂಡ ನನಗೆ ಈ ತೊಂದರೆಯಿಂದ, ಆಪತ್ತಿನಿಂದ ಪರಿಹಾರ ಸಿಗ್ತಾ ಇಲ್ಲಲ್ಲ ಅಂತ ಮನಸ್ಸಿನಲ್ಲಿ ಬಹಳ ವ್ಯಥೆ ಆಯ್ತು. ಬ್ರಹ್ಮದೇವರ ಬಳಿಯಲ್ಲಿ ಹೋದೆ, ಅವರು ಆಗೋದಿಲ್ಲ ಅಂತ ಅದಕ್ಕೊಂದು ಕಾರಣ ಕೊಟ್ರು. ರುದ್ರದೇವರ ಬಳಿಯಲ್ಲಿ ಬಂದ್ರೆ ಅವರೂ ಆಗೋದಿಲ್ಲ ಅಂತ ಒಂದು ಕಾರಣವನ್ನು ಕೊಟ್ರು. ಮತ್ತೆ ಹೇಳ್ತಾ ಇದ್ದಾರೆ ಇವ್ರ ಬಳಿಯಲ್ಲಿ ಹೋಗೋ ಕೆಲಸ ಆಗತ್ತೆ ಅಂತಂದು ಹೇಳ್ತಾ ಇದ್ದಾರೆ, ಇನ್ನೊಂದು ಟೇಬಲ್ ಅನ್ನು ತೋರಿಸ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ ವ್ಯಥೆ ಆಯ್ತು. ಆದ್ರೆ ಸುಮ್ನೆ ಕೂಡ ಹಾಗಿಲ್ಲ, ಬೆನ್ನಿನ ಹಿಂದ್ಗಡೆಯಲ್ಲಿ ಚಕ್ರ ಯಾವಾಗ್ಲೂ ಅಟ್ಟಿಸಿಕೊಂಡು ಬರ್ತಾ ಇದೆ, ಸುಡ್ತಾ ಇದೆ. ಅದಕ್ಕೆ ಮತ್ತೆ ಎಷ್ಟೇ ವೇದನೆಯಾದ್ರೂ ಆ ಪರಮಾತ್ಮನ ಸ್ಥಾನವಾದ ವೈಕುಂಠಕ್ಕೆ ತೆರಳುತ್ತಾ ಇದ್ದಾರೆ. ಪರಮಾತ್ಮನನ್ನ ಸಾಷ್ಟಾಂಗ ಪ್ರಣಾಮ ಮಾಡಿ ಪರಮಾತ್ಮನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾ ಇದ್ದಾರೆ. ನನ್ನನ್ನ ರಕ್ಷಣೆ ಮಾಡು, ಸಜ್ಜನರಿಗೆ ಪ್ರಿಯನಾದವನೇ, ಇಡೀ ಜಗತ್ತನ್ನ ಸೃಷ್ಟಿ ಮಾಡುವವನೇ, ನಾಶರಹಿತನಾದವನೇ, ನಿನ್ನ ಪಾದಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಟ್ಟಿದ್ದೇನೆ, ನನ್ನನ್ನ ರಕ್ಷಣೆ ಮಾಡು. ದೊಡ್ಡ ಅಪರಾಧ ಮಾಡಿದ್ದೇನೆ, ನಿನ್ನ ಭಕ್ತನಿಗೆ ಹಿಂಸೆಯನ್ನು ಕೊಡ್ಲಿಕ್ಕೆ ಅಂತ ಕೃತ್ರಿಮವಾದ ಶಕ್ತಿಯನ್ನ ಸೃಷ್ಟಿ ಮಾಡಿಬಿಟ್ಟಿದ್ದೆ, ನನ್ನ ಅಪರಾಧವನ್ನು ಮನ್ನಿಸು ಅಂತ ಹೇಳ್ತಾ ಇದ್ದಾರೆ. ತಸ್ಯ ವಿಶ್ವೇಶ್ವರಸ್ಯೇದಂ ಶಸ್ತ್ರಂ ದುರ್ವಿಷಯಹಂ ಹಿನಃ ತಮೇವ ಶರಣಂ ಯಾಹಿ ಹರಿಸ್ತೇಶಂ ವಿಧಾಸ್ಯತಿ. ಆ ಪರಮಾತ್ಮನನ್ನೇ ನಿನ್ನ ರಕ್ಷಕನನ್ನಾಗಿ ತಿಳಿದು ಅವನು ಬಳಿಯಲ್ಲಿ ಹೋಗೋ, ಖಂಡಿತ ನಿನಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಬಹಳ ನಿರಾಶೆಗೊಂಡಂತಹ ದುರ್ವಾಸ ಋಷಿಗಳು ಪರಮಾತ್ಮನ ಪಾದಗಳಲ್ಲಿ ಗಟ್ಟಿಯಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಪರಮಾತ್ಮನ ಧಾಮವಾದ ವೈಕುಂಠಕ್ಕೆ ಅಂತ ತೆರಳುತ್ತಾ ಇದ್ದಾರೆ. ಶ್ರೀನಿವಾಸ ಶ್ರೀದೇವಿಯ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾನೆ, ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ತಥೋ ನಿರಾಶಾ ದುರ್ವಾಸಾಹ ಪದಂ ಭಗವತೋ ಯಯೌ ವೈಕುಂಠಾಖ್ಯಂ ಯದಧ್ಯಾಸ್ತೆ ಶ್ರೀನಿವಾಸ ಶ್ರೀಯಾಸಃ. ವೈಕುಂಠದಲ್ಲಿ ಪರಮಾತ್ಮ ಲಕ್ಷ್ಮೀದೇವಿಯ ಜೊತೆಯಲ್ಲಿ, ಶ್ರೀರೂಪಿಯಾದ ಲಕ್ಷ್ಮೀದೇವಿಯ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅಂತಹ ಶ್ರೀದೇವಿಯ ಸಮೀಪಕ್ಕೆ ಪರಮಾತ್ಮ ಇರುವಂತಹ ಸ್ಥಳಕ್ಕೆ ದುರ್ವಾಸ ಋಷಿಗಳು ತೆರಳುತ್ತಾ ಇದ್ದಾರೆ. ಮೈಯೆಲ್ಲ ಆ ಸುದರ್ಶನ ಚಕ್ರದ ಪ್ರಭಾವದಿಂದ ಸುಡುತ್ತಾ ಇದೆ. ಸಂದಹ್ಯಮಾನೋಜಿತ ಶಸ್ತ್ರವನ್ಹಿನ, ಸುದರ್ಶನ ಚಕ್ರದ ತಾಪದ ಪ್ರಭಾವದಿಂದ ಮೈಯೆಲ್ಲ ಸುಟ್ಟು ಹೋಗ್ತಾ ಇದೆ. ಪರಮಾತ್ಮನ ಪಾದ ಮೂಲದಲ್ಲಿ ತಮ್ಮ ತಲೆಯನ್ನು ಇಟ್ಟು ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಕೈಯೆಲ್ಲ ಗದ್ಗದವಾಗಿದೆ, ಕಂಪಿಸ್ತಾ ಇದೆ, ದೇಹವೆಲ್ಲ
ಕಂಪಿಸ್ತಾ ಇದೆ, ಕಂಠವೆಲ್ಲ ಗದ್ಗದವಾಗಿದೆ. ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ತತ್ಪಾದ ಮೂಲೆ ಪತಿತಃ ಸವೇ ಪಥುಃ ಆಹಾಚ್ಯುತಾನಂತ ಸದೀಪ್ಸಿತಂ ಪ್ರಭೋ ಕೃತಾಗ ಸಮ್ಮಾಂ ಅವ ವಿಶ್ವಭಾವನ. ಅಚ್ಯುತ ಅನಂತ ಸಜ್ಜನರಿಗೆ ಅಭೀಷ್ಟವನ್ನು ಕೊಡುವವನೇ, ಇಡೀ ಜಗತ್ತಿಗೆ ಒಡೆಯನಾದವನೇ, ನಾನು ಅಪರಾಧ ಮಾಡಿಬಿಟ್ಟಿದ್ದೇನೆ. ಮಾಂ ಅವ, ನನ್ನನ್ನು ರಕ್ಷಣೆ ಮಾಡು. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನಲ್ಲ, ಇಂತಹ ನೀನು ನನ್ನನ್ನು ರಕ್ಷಣೆ ಮಾಡೋದು ದೊಡ್ಡದೇನು, ನನ್ನನ್ನು ರಕ್ಷಿಸು ಅಂತ ಪರಮಾತ್ಮನನ್ನು ಕೇಳಿಕೊಳ್ತಾ ಇದ್ದ. ಅಜಾನತಾತೆ ಪರಮಾನುಭಾವಂ, ನಿನ್ನ ಮಹಾ ಸಾಮರ್ಥ್ಯದ ಬಗ್ಗೆ ಸ್ವಲ್ಪ ಕಾಲ ನನಗೆ ಮರೆಯಾಗಿ ಹೋಗಿತ್ತು, ಅಜ್ಞಾನ ಬಂದ್ಬಿಟ್ಟಿತ್ತು. ಅಜ್ಞಾನದಿಂದಾಗಿ ಅಂಬರೀಷ ಚಕ್ರವರ್ತಿಗೆ ಹಿಂಸೆಯನ್ನ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ. ನಿನಗೆ ನೋಡಿ, ಪರಮಾತ್ಮನ ದ್ವೇಷ ಅಲ್ಲ, ಪರಮಾತ್ಮನ ಭಕ್ತರ ದ್ವೇಷವೂ ಕೂಡ ಎಷ್ಟು ದೊಡ್ಡ ಅನರ್ಥಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಕೃತಂ ಮಯಾಘಂ ಭವತಃ ಪ್ರಿಯಾಣಂ, ನಿನ್ನ ಅತ್ಯಂತ ಪ್ರೀತಿ ಪಾತ್ರರಾದವರಲ್ಲಿ ದೊಡ್ಡ ಅಪರಾಧ ನನ್ನಿಂದ ನಡೆದು ಹೋಗಿದೆ. ವಿಧೇಹಿ ತಸ್ಯ ಅಪಚಿತಿಂ ವಿಧಾತಃ, ನನಗೆ ಆ ಅಪರಾಧ ಮಾಡಿದ್ದೇನಲ್ಲ, ನೀ ಕ್ಷಮಾ ಸಮುದ್ರನಲ್ವಾ, ನನ್ನ ಅಪರಾಧವನ್ನು ಮನ್ನಿಸಪ್ಪ, ಎಷ್ಟು ಅಂತ ನನಗೆ ಶಿಕ್ಷೆ ಕೊಡ್ತಿ, ಈ ಶಿಕ್ಷೆಯಿಂದ ಪಾರು ಮಾಡೋ, ಈ ಶರೀರದಲ್ಲಿ ಆಗ್ತಾ ಇರುವಂತಹ ವೇದನೆಯನ್ನ ತಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಪ್ಪ, ನನ್ನನ್ನು ರಕ್ಷಣೆ ಮಾಡು ಅಂತ ಇವರು ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಮಾಡಿದಾಗ ಮುಚ್ಚೇತ ಯನ್ನಾಮ್ಯುದಿತೆ ನಾರಕೋಪಿ, ಅಲ್ಲ ಇವನ್ ಹೆಂಗ್ ರಕ್ಷಣೆ ಮಾಡ್ತಾನೆ, ಪರಮಾತ್ಮ ರಕ್ಷಣೆ ಮಾಡೋದಲ್ಲ, ನಾರಾಯಣ ನಾರಾಯಣ ಅಂತ ನಿನ್ನ ನಾಮಸ್ಮರಣೆ ಹೇಳಿದರೆ ನರಕದಲ್ಲಿದ್ದವರು ವಾಪಸ್ ಬಂದ್ಬಿಡ್ತಾರೆ, ನರಕದ ದಾರಿಯಲ್ಲಿದ್ದವರು ವಾಪಸ್ ಬರ್ತಾರೆ. ನಾವೆಲ್ಲ ಅಜಾಮಿಳನ ಕಥೆಯನ್ನು ಕೇಳಿದ್ದೇವೆ. ಭಕ್ತಿಯಿಂದ ಭಗವಂತನನ್ನ ನೆನಪಿಸಿಕೊಂಡು ಭಗವಂತ ಗುಣಪೂರ್ಣ ಅನ್ನುವಂತಹ ಭಾವನೆಯಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡಿದ ಮಾತ್ರಕ್ಕೆ ಯಮದೂತರನ್ನ ಅಟ್ಟಿ ವಿಷ್ಣುದೂತರು ಬಂದು ಅಜಾಮಿಳನನ್ನ ರಕ್ಷಿಸಿದಂತಹ ಕಥೆಯನ್ನು ನಾವೆಲ್ಲ ಗಮನಿಸಿದ್ದೇವೆ. ಅಂತಹ ನಿನ್ನ ನಾಮೋಚ್ಚಾರಣೆಯೇ ಸಕಲ ದೋಷಗಳಿಗೆ ಪ್ರಾಯಶ್ಚಿತ್ತವಾದಾಗ ನಿನ್ನ ಪಾದ ಮೂಲವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನಗೆ ಬಂದಂತಹ ದೊಡ್ಡ ಆಪತ್ತಿನಿಂದ ರಕ್ಷಣೆ ಮಾಡು ಅಂತ ದುರ್ವಾಸ ಋಷಿಗಳು ಪರಮಾತ್ಮನನ್ನು ಕೇಳುತ್ತಾ ಇದ್ದಾರೆ. ಹಾಗೆ ದುರ್ವಾಸ ಋಷಿಗಳದ್ದು ಯಾವುದೋ ಒಂದು ತಪ್ಪಷ್ಟೆ. ನಾವು ಪ್ರತಿನಿತ್ಯದಲ್ಲಿ ಪ್ರತಿ ಕ್ಷಣದಲ್ಲಿ ಭಗವಂತನ ಮರೆವಿನಿಂದ ಕ್ಷಣ ಕ್ಷಣಕ್ಕೂ ಅಪರಾಧಗಳ ರಾಶಿಯನ್ನು ಮಾಡ್ತಾ ಇದ್ದೇವೆ. ನಮಗೂ ಸುದರ್ಶನ ಚಕ್ರದ ಹಾಗೆ ಸುಡ್ತಾ ಇದೆ, ನಮಗದು ಸುಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ನಾವು ಕಜ್ಜಿ ಆದಾಗ ತುರಿಸ್ಕೊಳ್ತಾ ಇದ್ದಾಗ ಅದು ವಸ್ತುತಃ ದೇಹಕ್ಕೆ ಹಾನಿಯನ್ನೇ ಉಂಟು ಮಾಡತ್ತೆ, ಆದ್ರೆ ತಾತ್ಕಾಲಿಕವಾದ ಸುಖ ಸಿಗತ್ತಲ್ಲ, ಆ ಸುಖ ಸಿಗತ್ತೆ ಅಂತ ಅನ್ಕೊಂಡು ಆ ದುಃಖವನ್ನು ಸುಖ ಅಂತ ಭ್ರಮಿಸಿಕೊಂಡು ತಿಂತಾ ಇರ್ತೇವೆ, ಅದು ಆ ಸುಖವನ್ನು ಅನುಭವಿಸ್ತಾ ಇರ್ತೇವೆ. ಹಾಗೆ ಬಹಳ ಪ್ರತಿನಿತ್ಯ ದೋಷಗಳ ರಾಶಿಯನ್ನ ಸಂಚಯ ಮಾಡಿಕೊಳ್ತಾ ಇದ್ರು. ಈ ಸಂಸಾರದ ಬೇಗುದಿ ನಮ್ಮನ್ನ ನಿತ್ಯದಲ್ಲಿ ದಹಿಸ್ತಾ ಇದ್ರು. ಎಷ್ಟೆಷ್ಟು ಸಾಂಸಾರಿಕವಾದ ದುಃಖಗಳು, ರೋಗ ರುಜಿನಗಳು, ಆತ್ಮೀಯರ ಕೆಟ್ಟದಾದ ಮಾತುಗಳು, ಮನಸ್ತಾಪಗಳು, ಮನಸ್ಸಿನ ಕ್ಲೇಶಗಳು ಒಂದ ಎರಡ, ಎಷ್ಟೆಷ್ಟಿವೆ. ಇಷ್ಟೆಲ್ಲ ಕ್ಲೇಶ ತಾಪಗಳು, ಕೋಪ ತಾಪಗಳು, ಮಾನಸಿಕವಾದಂತಹ ಹಿಂಸೆಗಳು ಇಷ್ಟೆಲ್ಲ ಇದ್ರು, ಇವುಗಳಿಂದ ಬೆಂದು ಬಳಲಿ ಬೆಂಡಾಗಿ ಹೋದ್ರು. ದುರ್ವಾಸರಿಗೆ ಬಂದಂತಹ ಬುದ್ಧಿಯೇ ಬರ್ಲಿಲ್ಲ ನಮಗೆ. ದೇವತೆಗಳ ಬಳಿಯಲ್ಲಿ ಹೋಗ್ಬೇಕು, ಬ್ರಹ್ಮಾದಿ ದೇವತೆಗಳ ಬಳಿಯಲ್ಲಿ ಹೋಗ್ಬೇಕು, ರುದ್ರದ್ರ ಬಳಿಯಲ್ಲಿ ಹೋಗ್ಬೇಕು, ಅವರೆಲ್ಲ ಒಂದು ಕಡೆಯಲ್ಲಿ ಕಳಿಸ್ತಾರೆ, ನೋಡು ದೇವರ ಬಳಿಯಲ್ಲಿ ಹೋಗು ಅಂತ ಇವರ ಪ್ರಾರ್ಥನೆಯನ್ನ ಮಾಡಿದರೆ ಸರಿಯಾದ ತತ್ವೋಪದೇಶವನ್ನು ಮಾಡಿ ಪರಮಾತ್ಮನ ಬಳಿಯಲ್ಲಿ ಹೋಗು ಅಂತ ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಾರೆ. ನಮಗದು ಗೊತ್ತೇ ಇಲ್ಲ. ಹಾಗೆ ಬಿದ್ದು ಬಿಟ್ಟು ಬಳಲಾಡ್ತಾ ಇದ್ರು, ಬಳಲಿ ಬೆಂಡಾದಗಿ ಹೋದ್ರು ಕೂಡ ಪರಮಾತ್ಮನ ಪಾದವನ್ನು ಹಿಡಿಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ದುರ್ವಾಸರು ಪಾರಾಗಿ ಬಿಟ್ರು. ಆದ್ರೆ ನಾವು ಪಾರಾಗಲೇ ಇಲ್ಲ, ಆ ಬೇಗುದಿಯಲ್ಲೇ ಬಿದ್ದು ಬೆಂದು ಬಳಲಿ ಹೋಗ್ತಾ ಇದ್ದೇವೆ. ಈ ರೀತಿಯಾಗಿ ಪರಮಾತ್ಮನ ಬಳಿಯಲ್ಲಿ ಕೇಳಿದಾಗ ಪರಮಾತ್ಮ ಏನ್ ಮಾಡ್ತಾ, ಆಯ್ತು ಹೋಗು, ಸುದರ್ಶನ ಚಕ್ರವನ್ನು ನಿಲ್ಲಿಸಿದ್ದೇನೆ ಅಂತ ಹೇಳ್ತಾನ? ಹಾಗೆ ಹೇಳಿಲ್ಲ. ಹೌದಪ್ಪ, ನಾ ಇಡೀ ಜಗತ್ತನ್ನ ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡ್ರು ನಾನು ಭಕ್ತರ ಅಧೀನ ಅಪ್ಪ, ನಾನು ಇಡೀ ಜಗತ್ತನ್ನ ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರಬಹುದು, ಆದ್ರೆ ಭಕ್ತರು ಹೇಳಿದ ಹಾಗೆ ನಾನು ಆಟ ಆಡ್ತಾ ಇರ್ತೇನೆ. ನನ್ನ ಭಕ್ತರನ್ನು ಮೀರಿ ನಾನು ಏನು ಮಾಡೋದಿಲ್ಲ. ಇಡೀ ಕಂಪನಿಗೆ ಸಿಇಒ ಆದವನು ಮನೆ ಮುಂದೆ ಬಂದ ಅಂತಂದ್ರೆ ತನ್ನ ಹೆಂಡತಿಯಲ್ಲಿ ದಾಸನಂತೆ ಹೇಗೆ ಬಗ್ಗೆ ಅವಳಲ್ಲಿ ಪ್ರೀತಿಯಿಂದ, ಅವಳ ಮೇಲಿನ ಅನುರಾಗದಿಂದ ಅವಳ ದಾಸತ್ವವನ್ನು ಪಡೆದು ಬಿಡ್ತಾನು. ಅವಳು ಹೇಳಿದ ಮಾತುಗಳನ್ನ ಚಾಚೂ ತಪ್ಪದೆ ಪಾಲಿಸ್ತಾನು. ಹಾಗೆಯೇ ಪರಮಾತ್ಮ ಹೇಳಿಕೊಳ್ತಾ ಇದ್ದಾನೆ, ನಾನು ದಾಸನ ಹಾಗೆ ಭಕ್ತರ
ಮಾತುಗಳನ್ನು ಕೇಳಿಕೊಂಡು ಇರ್ತೇನೆ, ನನಗೇನು ಶಕ್ತಿ ಇಲ್ಲ. ನೀನ್ ಇದರಿಂದ ಪಾರಾಗಬೇಕು ಅಂತಂದ್ ಹೇಳಿದ್ರೆ ಅಂಬರೀಷ ಚಕ್ರವರ್ತಿಯ ಬಳಿಯಲ್ಲೇ ಹೋಗಪ್ಪ. ಯಾಕೆ ಅಂತಂದ್ರೆ ಏನ್ ಮಾಡ್ಬೇಕು ಮಾಡ್ಬಾರ್ದು ಅಂತಂದ್ರು ನಾನು ಸ್ವತಂತ್ರವಾಗಿ ಡಿಸಿಷನ್ ತಗೊಳ್ಳೋದಿಲ್ಲ, ನನ್ನ ಭಕ್ತರನ್ನೇ ಕೇಳ್ತೇನೆ. ಅಂದ್ರೆ ಭಕ್ತರ ಮೇಲೆ ಪರಮಾತ್ಮನಿಗೆ ಕಾರುಣ್ಯ ಪ್ರೀತಿ ಎಷ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಪರಮಾತ್ಮನಿಗೆ ಶಕ್ತಿ ಇಲ್ಲ ಅಂತ ಅನ್ಕೊಂಡ್ ಬಿಡ್ಬಾರ್ದು ನಾವು. ಭಕ್ತರ ಮೇಲೆ ಎಷ್ಟು ಪರಮಾತ್ಮನಿಗೆ ಆಸ್ಥೆ ಪ್ರೀತಿ ಇದೆ ಅಂತ ಇದರಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಅಹಂ ಭಕ್ತ ಪರಾಧೀನೋ ಹ್ಯಸ್ವತಂತ್ರ ಇವ ದ್ವಿಜ ತಮೇವ ಶರಣಂ ಯಾಹಿ ನಾಭಾಗತನಯಂ ಮುನೆ. ನಾಭಾಗನ ಮಗನಾದಂತಹ ಅಂಬರೀಷನನ್ನ ನೀನು ಶರಣು ಹೊಂದು, ಅವನೇ ನಿನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಪರಮಾತ್ಮ ತನ್ನ ಭಕ್ತರ ಬಗ್ಗೆ ಒಂದಿಷ್ಟು ಅನೇಕ ಮಾತುಗಳನ್ನ ಹೇಳ್ತಾನೆ. ತುಂಬಾ ಅದ್ಭುತವಾದಂತಹ ಮಾತುಗಳಿದೆ. ಒಂದು ಶುರು ಮಾಡಿದ್ರೆ ಅದು ಮುಗಿಯೋದಿಲ್ಲ. ಹಾಗಾಗಿ ಇಂದಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡಿರ್ತೇನೆ. ಮುಂದೆ ಪರಮಾತ್ಮ ತನ್ನ ಭಕ್ತರ ಬಗ್ಗೆ ತನಗಿರುವಂತಹ ಅಭಿಪ್ರಾಯವನ್ನು ಹೇಳ್ತಾನೆ. ಎಷ್ಟು ಪ್ರೀತಿ ಭಕ್ತರ ಮೇಲೆ ಪರಮಾತ್ಮನಿಗೆ ಅನ್ನೋದು ಅವನ ಮಾತುಗಳಿಂದ ವ್ಯಕ್ತವಾಗತ್ತೆ. ಆ ಮಾತುಗಳನ್ನು ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ, ಇದರಿಂದ ಬಂದಂತಹ ಪುಣ್ಯವನ್ನ ಆ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.